ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ರಾಮ್ ಮ್ಯಾಂಗೋ ಚಾಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ. 2 ನಿಮಿಷದಲ್ಲಾಗುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಮಾವಿನಕಾಯಿ ತುಂಬ ಹುಳಿ ಇರಬಾರ್ದು, ಮಾವಿನಕಾಯಿ ಸ್ವಲ್ಪ ಸಿಹಿ ಹಂಗಿರಬೇಕು. ಆ ಥರದ ಮಾವಿನಕಾಯಿ ನೋಡಿ ತೊಗೊಳ್ಬೇಕು. ನೋಡಿ, ರೆಡಿ ಇರುವಂಥ ರಾಮ್ ಮ್ಯಾಂಗೋ ಚಾಟ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಮಾವಿನಕಾಯಿ ತೊಗೊಂಡೆ, ಅದಕ್ಕೆ ಸಿಪ್ಪೆ ಎಲ್ಲ ತೆಗೆದುಬಿಡಿ, ಆಯಿತಾ. ಆಮೇಲೆ ಈ ಥರ ತುರಿದಿಟ್ಕೊಳ್ಬೇಕು. ಈ ಥರ ತುರ್ಕೊಂಬಿಡಿ. ಅದಾದಮೇಲೆ ಅದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ನೋಡಿ. ನಾನು ಫ್ರಿಡ್ಜಲ್ಲಿ ಯಾವಾಗಲೂ ಬಾಕ್ಸಲ್ಲಿ ಈ ಥರ ಕ್ಲೀನ್ ಮಾಡಿಬಿಟ್ಟು ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿದು ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಿಗೆಲ್ಲ ಕ್ಲೀನ್ ಮಾಡಿ ಫ್ರಿಡ್ಜಲ್ಲಿ ಬಾಕ್ಸಲ್ಲಿ ಇಟ್ಕೊಂಡಿದ್ರೆ ನಮಗೆ ಯಾವಾಗ ಏನು ಮಾಡಬೇಕು ಅಂತ ಅನಿಸುತ್ತೆ ಆಗ ಇಮ್ಮಿಡಿಯೇಟಾಗಿ ತೆಗೆದು ವಾಶ್ ಮಾಡಿ ಅದನ್ನು ಹಾಕ್ಕೊಳ್ಬೋದು. ಈ ಥರ ಅಭ್ಯಾಸನೂ ಇಟ್ಕೊಳ್ಳಿ, ಡ್ಯೂಟಿಗೆ ಹೋಗೋರಿಗೆ ತುಂಬ ಯೂಸ್ ಆಗುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಒಂದು ಈರುಳ್ಳಿನ ಹೆಚ್ಚಿದ್ದೀನಿ. ಮತ್ತು ಇದು ಜೀರಾ ಪೌಡರ್ ಅರ್ಧ ಸ್ಪೂನು ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಅರ್ಧ ಸ್ಪೂನು, ಸಾಲ್ಟ್, ಇದಿಷ್ಟು ರೆಡಿ ಮಾಡ್ಕೊಳ್ಳಿ. ಆಮೇಲೆ ನೋಡಿ, ಇದೆಲ್ಲ ರೆಡಿ ಇರಬೇಕು. ತುರಿದಿರೋ ಮಾವಿನಕಾಯಿ ಇದೆಲ್ಲ ರೆಡಿ ಮಾಡಿಬಿಟ್ಟು ಒಂದು ಬೌಲ್ಗೆ ಫಸ್ಟು ತುರಿದಿರೋದು ಮಾವಿನಕಾಯಿ ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಅದನ್ನು ಹಾಕ್ಕೊಳ್ಳಿ. ನಂತರ ಅಚ್ಕಾರದ ಪುಡಿ, ಕರಿಮೆಣಸಿನ ಪುಡಿ, ಜೀರಿಗೆ ಪುಡಿ, ಉಪ್ಪು. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನು ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಪುಡಿ, ಅದು ಆರ್ಗ್ಯಾನಿಕ್ ಜಾಗರಿ ಪೌಡ್ರ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ತಿನ್ನಬೇಕು. ಅದನ್ನು ಇಟ್ಟು ತಿಂದರೆ ಅಷ್ಟು ಟೇಸ್ಟ್ ಅನಿಸಲ್ಲ. ಇಮ್ಮಿಡಿಯೇಟಾಗಿ ತಿಂದರೆ ಸಖತ್ತಾಗಿರುತ್ತೆ. ತುಂಬ ಹೊತ್ತು ಇಟ್ಬಿಟ್ರೆ ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ, ಆಗ ಟೇಸ್ಟ್ ಅನಿಸಲ್ಲ. ಟ್ರೈ ಮಾಡಿ, ಸೂಪರಾಗಿರುತ್ತೆ. ಬಾಯ್.